ಕಲ್ಪನೆ ಮಾಡಿಕೊಳ್ಳಿ, 1943 ಏಪ್ರಿಲ್ ತಿಂಗಳು, ಸ್ಪೇನ್ನ ದಕ್ಷಿಣ ತೀರ, ಸೂರ್ಯೋದಯದ ಸಮಯ. ಸಮುದ್ರದ ಅಲೆಗಳ ಮೆಲ್ಲಕ್ಕೆ ತೀರಕ್ಕೆ ಬಂದು ಬಡಿದೋಗ್ತಾ ಇದ್ದಾವೆ. ಸ್ಥಳೀಯ ಮೀನುಗಾರರು ತಮ್ಮ ದೋಣಿಯಲ್ಲಿ ಸಮುದ್ರದತ್ತ ಹೊರಟಿದ್ದಾರೆ. ಅವರಲ್ಲಿ ಒಬ್ಬ ದೂರದಲ್ಲಿ ಏನೋ ತೇಲ್ತಿರೋದು ನೋಡ್ತಾನೆ. ಅದು ಏನಿರ್ಬೋದು ಅಂತ ಯೋಚಿಸ್ತಾ ಹತ್ರ ಹೋಗಿ ನೋಡ್ತಾನೆ. ಅದೊಂದು ಮನುಷ್ಯನ ದೇಹ. ಎಲ್ಲರೂ ಗಾಬರಿಗೊಂಡು ಅದರ ಹತ್ರ ಹೋಗಿ ದೇಹವನ್ನು ದೋಣಿಯೊಳಗೆ ಎಳೆದು ನೋಡಿದಾಗ ಆ ದೇಹ ಬ್ರಿಟಿಷ್ ಸೈನ್ಯದ ಅಧಿಕಾರಿಯ ಯೂನಿಫಾರ್ಮ್ ಧರಿಸಿದ್ದು ಕಂಡುಬರುತ್ತೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇಲ್ಲಿ ನಿಮ್ಮ ಮನ ಕಲಕುವಂತಹ ಕಥೆಗಳನ್ನ ತರುವಂಥ ಪ್ರಯತ್ನ ನಂದಾಗಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಆರ್ಮಿಯವರು ಯಾವ್ಯಾವ ರೀತಿ ಯೋಚನೆ ಮಾಡ್ತಾ ಇದ್ರು, ಅವರ ರಣತಂತ್ರ, ಶತ್ರುಗಳ ಸೈನ್ಯಗಳ ಮೇಲೆ ಮೇಲುಗೈ ಹೇಗೆ ಸಾಧಿಸ್ತಾ ಇದ್ರು, ಅದರ ಒಂದು ಝಲಕ್ ಕೊಡುವಂತಹ ರೋಚಕ ಕಥೆ ಇದಾಗಿದೆ. ಬನ್ನಿ ಶುರು ಮಾಡೋಣ. 2ನೇ ಮಹಾಯುದ್ಧದ ಸಮಯದಲ್ಲಿ ಪೂರ್ತಿ ಯುರೋಪ್ 2 ಭಾಗವಾಗಿ ಡಿವೈಡ್ ಆಗಿರುತ್ತೆ. ಜರ್ಮನ್ ಮತ್ತು ಇಟಲಿಯ ಆಕ್ಸಿಸ್ ಪವರ್ ಒಂದು ಕಡೆ ಆಗಿದ್ರೆ, ಬ್ರಿಟನ್, ಫ್ರಾನ್ಸ್ ಮತ್ತಿತರ ದೇಶಗಳ ಅಲೈಡ್ ಪವರ್ ಇನ್ನೊಂದು ಕಡೆ. ಈ ಯುದ್ಧದಲ್ಲಿ ಸ್ವಿಟ್ಜರ್ಲ್ಯಾಂಡ್, ಪೋರ್ಚುಗಲ್ ಮತ್ತು ಸ್ಪೇನ್ ಅವರು ತಾವು ನ್ಯೂಟ್ರಲ್, ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ, ನಮ್ಮನ್ನು ನಂಪಾಡಿಗೆ ಬಿಟ್ಬಿಡಿ ಅಂತೇಳಿ ಸ್ಟ್ಯಾಂಡ್ ತಗೊಂಡಿರ್ತಾರೆ. ಹೀಗಿದ್ದಾಗ ಸ್ಪೇನ್ನ ತೀರದಲ್ಲಿ ಬ್ರಿಟಿಷ್ ಸೋಲ್ಜರ್ನ ಶವ ಹೇಗೆ ಬಂದಿರೋದು ಅಂತೇಳಿ ಆ ಮೀನುಗಾರರಿಗೆ ಒಂಥರ ಸಂಶಯ ಬಂದರೂ ಕೂಡ ಏನೋ ಸಮುದ್ರದಲ್ಲಿ ತೇಲ್ಕೊಂಡು ಬಂದಿರಬೇಕು ಅಂತ ಅನ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಸ್ಪೇನ್ ಮಿಲಿಟರಿ ಬೇಸ್ನ ಅಫಿಷಿಯಲ್ಸ್ಗೆ ವಿಷಯ ತಿಳಿಸ್ತಾರೆ. ಸ್ಪೇನ್ ನ್ಯೂಟ್ರಲ್ ಆಗಿದ್ದ ಕಾರಣ ನಿಯಮದ ಪ್ರಕಾರ ಅವ್ರು ಏನು ಮಾಡಬೇಕಿತ್ತು ಅಂದರೆ, ಆ ಬಾಡಿನ ಯಾವ ದೇಶದ ಸೈನಿಕ ಆ ದೇಶಕ್ಕೆ ಏನು ಚೆಕ್ ಮಾಡ್ದಲೆ ಹಿಂದಿರುಗಿಸ್ಬೇಕಿತ್ತು. ಅದರಿಂದ ಸ್ಪೇನ್ನ ಸೈನಿಕರು ತಮ್ಮ ಸೀನಿಯರ್ಸ್ನ ಕರೆದು ಈ ಥರ ಬಾಡಿ ಸಿಕ್ಕಿದೆ, ಇದನ್ನು ನಾವು ಬ್ರಿಟನ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸ್ಪೇನ್ನ ಮೇಲಧಿಕಾರಿಗಳು ನಮಗೆ ಕಳಿಸಿ ಬಾಡಿನ, ನಾವೇ ಬ್ರಿಟಿಷ್ ಅವ್ರಿಗೆ ತಲುಪಿಸ್ತೀವಿ ಅಂತ ಹೇಳಿ ಅದನ್ನು ಜಪ್ತಿ ಮಾಡ್ತಾರೆ. ಅದಾದಮೇಲೆ ಬಾಡಿನ ಚೆಕ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಆ ದೇಹದ ಮೇಲೆ ಕ್ಯಾಪ್ಟನ್ ವಿಲಿಯಂ ಮಾರ್ಟಿನ್ ಆಫ್ ದ ರಾಯಲ್ ಮರೀನ್ಸ್ ಅನ್ನೋ ನೇಮ್ ಟ್ಯಾಗ್ ಇರುತ್ತೆ. ನಂತರ ಆ ದೇಹದ ಜಾಕೆಟ್ ಪಾಕೆಟ್ಸ್ನೆಲ್ಲ ಚೆಕ್ ಮಾಡಿದಾಗ ಅವ್ರಿಗೆ ಅಲ್ಲಿ 2 ಲೆಟರ್ ಮತ್ತೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋ ಒಂದು ಹುಡುಗಿಯ ಫೋಟೋ ಆಗಿರುತ್ತೆ. ಅದರ ಹಿಂದೆ ಲವ್ ಪ್ಯಾಮ್ ಅಂತ ಕೂಡ ಬರೆದಿರುತ್ತೆ. ಮೊದಲನೇ ಲೆಟರ್ನ ತೆಗೆದು ಓದಿದಾಗ ಅದು ಪ್ಯಾಮ್ ವಿಲಿಯಂಗೆ ಬರೆದಿದ್ದಂತಹ ಪ್ರೇಮದ ಪತ್ರ ಆಗಿರುತ್ತೆ. 2 ವಾರದ ಹಿಂದಿನ ಡೇಟ್ ಕೂಡ ಇರುತ್ತೆ ಅದರ ಮೇಲೆ. ಅದರಲ್ಲಿ ಪ್ಯಾಮ್ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನೀನು ಬರೋದನ್ನ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಂತ ಬರೆದಿರುತ್ತೆ. ಇದನ್ನು ನೋಡಿದ ಆಫೀಸರ್ಸ್ ಏನೋ ಪಾಪ ಈಗಿನ ತಂದೆ ಆಗಕ್ಕೆ ಹೊರಟಿದ್ದ ವಿಲಿಯಂ ಇಲ್ಲಿ ಶವವಾಗಿ ಸಿಕ್ಕಿದಾನಲ್ಲ ಅಂತ ಅನ್ಕೊಂಡು ಜೇಬಿನ ಇನ್ನೊಂದು ಪತ್ರ ಕೂಡ ತೆಗೆದು ನೋಡ್ತಾರೆ. ಆ ಲೆಟರ್ ಮೇಲೆ ಟಾಪ್ ಸೀಕ್ರೆಟ್ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಈ ಡಾಕ್ಯುಮೆಂಟ್ ಒಂದು ಪರ್ಸನಲ್ ಲೆಟರ್ ಲೆಫ್ಟಿನೆಂಟ್ ಜನರಲ್ ಸರ್ ಆರ್ಚಿಬಾಲ್ಡ್ ನೈ ಇಂದ ಜನರಲ್ ಸರ್ ಹ್ಯಾರೋಲ್ಡ್ ಅಲೆಕ್ಸಾಂಡರ್ಗೆ ಬರೆಯಲಾಗಿರುತ್ತೆ. ಜನರಲ್ ಸರ್ ಆರ್ಚಿಬಾಲ್ಡ್ ನೈ ವೈಸ್ ಚೀಫ್ ಆಫ್ ಇಂಪೀರಿಯಲ್ ಜನರಲ್ ಸ್ಟಾಫ್ ಆಗಿದ್ದು, ಇವರು ಫೇಮಸ್ ಬ್ರಿಟಿಷ್ ಆಫೀಸರ್ ಮತ್ತು ಎಲ್ಲ ಮಿಲಿಟರಿ ಆಪರೇಷನ್ಗಳನ್ನು ಓವರ್ಲುಕ್ ಮಾಡ್ತಿದ್ದಂಥ ಒಬ್ಬರು ವ್ಯಕ್ತಿ. ಹಾಗೂ ಜನರಲ್ ಸರ್ ಹ್ಯಾರೋಲ್ಡ್ ಅಲೆಕ್ಸಾಂಡರ್ ಆಂಗ್ಲೋ ಅಮೆರಿಕನ್ 18th ಆರ್ಮಿ ಗ್ರೂಪ್ ಅಧಿಕಾರಿ ಆಗಿರ್ತಾರೆ. ಲೆಟರಲ್ಲಿ ನಮ್ಮ ಬ್ರಿಟಿಷ್ ಕಮಾಂಡ್ ಇಟಲಿಯ ಸಿಸಿಲಿ ಮೇಲೆ ಅಟ್ಯಾಕ್ ಮಾಡುವ ಮಾಹಿತಿ ಹಿಟ್ಲರ್ನ ಜರ್ಮನ್ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ. ಆದ ಕಾರಣ ನಾವು ಅಲ್ಲಿಂದ ಶಿಫ್ಟ್ ಮಾಡಿ ಜರ್ಮನಿ ಆಕ್ಯುಪೈಡ್ ಗ್ರೀಸ್ನ ಮೇಲೆ ಮಾಡುವ ಸಂದೇಶ ಮೇಲಧಿಕಾರಿಗಳಿಂದ ರವಾನೆ ಆಗಿದೆ ಅಂತ ಬಂದಿರುತ್ತೆ. ಆ ಪತ್ರದ ಮೇಲೆ ಬ್ರಿಟಿಷ್ ರಾಯಲ್ ಆರ್ಮಿ ಸೀಲ್ ಕೂಡ ಇರುತ್ತೆ. ಇದನ್ನು ನೋಡಿದ ಸ್ಪೇನ್ನ ಮೇಲಧಿಕಾರಿಗಳು ನಿಯಮದ ಪ್ರಕಾರ ಏನು ಮಾಡ್ದಲೆ ಸುಮ್ಮನೆ ಆ ದೇಹ ಮತ್ತು ಆ ಲೆಟರ್ಗಳನ್ನ ಬ್ರಿಟಿಷ್ ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಆದರೆ ಆ ಟೈಮಲ್ಲಿ ಸ್ಪೇನ್ನ ಆಳ್ತಿದ್ದಂತಹ ಡಿಕ್ಟೇಟರ್ ಫ್ರಾನ್ಸಿಸ್ಕೋ ಫ್ರಾಂಕೋ ನ್ಯೂಟ್ರಾಲಿಟಿ ಸ್ಟ್ಯಾಂಡ್ ತಗೊಂಡಿದ್ರು ಕೂಡ ಒಳಗೊಳಗೆ ಹಿಟ್ಲರ್ನ ಸಪೋರ್ಟ್ ಮಾಡ್ತಿದ್ರಂತೆ. ಈ ಕಾರಣದಿಂದ ಆ ಲೆಟರಲ್ಲಿ ಇರೋ ಎಲ್ಲ ಡೀಟೇಲ್ಸ್ಗಳನ್ನ ಜರ್ಮನಿಯ ಸ್ಪೈಸ್ಗಳಿಗೆ ನೀಡಲಾಗುತ್ತೆ. ನಂತರ ಆ ಬಾಡಿನ ಮತ್ತು ಆ ಬಾಡಿ ಜೊತೆ ಇದ್ದ ಲೆಟರ್ಗಳನ್ನ ಓಪನ್ ಮಾಡದೇ ಇರೋ ಹಾಗೆ ಸೀಲ್ ಮಾಡಿ ಬ್ರಿಟಿಷ್ ಆರ್ಮಿಗೆ ಹಿಂದಿರುಗಿಸಲಾಗುತ್ತೆ. ಈ ವಿಷಯ ತಿಳಿದ ಹಿಟ್ಲರ್
ತನ್ನ ಸಿಸಿಲಿಯಲ್ಲಿ ಇದ್ದ ಮೆಜಾರಿಟಿ ಪಡೆಯನ್ನು ವಾಪಸ್ ಕರ್ಕೊಂಡು ಗ್ರೀಸ್ ಕಡೆಗೆ ಕಳಿಸ್ತಾನೆ. ಗ್ರೀಸ್ನ ಫ್ರಂಟ್ ಲೈನ್ಸ್ ಎಲ್ಲ ಭದ್ರಗೊಳಿಸ್ತಾರೆ. ಸ್ವಲ್ಪ ದಿನಗಳ ನಂತರ ಒಂದೆರಡು ಬ್ರಿಟಿಷ್ ವೆಸಲ್ಗಳು ಗ್ರೀಸ್ನ ಬಳಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ನೋಡಿದ ಜರ್ಮನ್ ಆರ್ಮಿಯವರು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಅಂತ ಸುಧಾರಿಸ್ಕೋತಾರೆ. ಆದರೆ ಕೆಲವೇ ದಿನಗಳಲ್ಲಿ ಹಿಟ್ಲರ್ಗೆ ಇನ್ನೊಂದು ಶಾಕ್ ಕಾಲಿರುತ್ತೆ. ಬ್ರಿಟಿಷ್ ಆರ್ಮಿ ಮತ್ತು ಅಲೈಡ್ ಫೋರ್ಸಸ್ನ ಒಂದು ದೊಡ್ಡ ಪಡೆ ಸಿಸಿಲಿಲಿ ಪತ್ತೆ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಅಷ್ಟು ಒಳ್ಳೆ ಡಿಫೆನ್ಸ್ ಇಲ್ಲದೆ ಇರೋ ಕಾರಣ ಜರ್ಮನ್ ಟ್ರೂಪ್ಸ್ ಸರೆಂಡರ್ ಆಗಿ ಹೋಗುತ್ತೆ. ಈ ರೀತಿ ಜರ್ಮನ್ನ ಆಕ್ಸಿಸ್ ಫೋರ್ಸಸ್ ಸಿಸಿಲಿನ ಕಳ್ಕೊತಾರೆ. ಈ ಒಂದು ಸೋಲಿಂದ ಜರ್ಮನಿ ಮತ್ತು ಅದರ ಪಡೆಗಳಿಗೆ ಒಂದು ಭಾರಿ ಹೊಡೆತ ಬೀಳುತ್ತೆ. ಇದು ಒನ್ ಆಫ್ ದ ಮೇನ್ ರೀಸನ್ಸ್ ಜರ್ಮನಿ ವರ್ಲ್ಡ್ ವಾರ್ II ಸೋಲಕ್ಕೆ ಕಾರಣ ಅಂತ ಕೂಡ ಹೇಳ್ತಾರೆ. The swastika of the Nazi Party. It is gone today, blasted from the earth, but the memory of its evil genius remains. Great is man's devastation of his own handiwork. Some men's thirst for conquest is unquenchable. Names like Genghis Khan and Attila the Hun freeze the blood of men and strike terror into their hearts. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಸ್ಪೇನ್ನ ಸಮುದ್ರ ತೀರದಲ್ಲಿ ಒಂದು ಬಾಡಿ ಸಿಗೋದು, ಅದರಲ್ಲಿರೋ ಲೆಟರ್ಸು ಎಲ್ಲ ಬ್ರಿಟಿಷ್ ಇಂಟೆಲಿಜೆನ್ಸ್ ಅವರ ಪ್ಲಾನ್ ಆಗಿರುತ್ತೆ. ಸ್ಪೇನ್ನ ಡಿಕ್ಟೇಟರ್ ಆಗಿದ್ದ ಫ್ರಾನ್ಸಿಸ್ಕೋ ಫ್ರಾಂಕೋ ಒಳಗೊಳಗೆ ಜರ್ಮನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ತಿಳಿದ ಬ್ರಿಟಿಷ್ ಇಂಟೆಲಿಜೆನ್ಸ್ ಈ ಒಂದು ಪ್ಲಾನ್ನ ಮೂಲಕ ಹಿಟ್ಲರ್ನ ಜರ್ಮನ್ ಆರ್ಮಿಗೆ ಮಣ್ಣು ಮುಕ್ಕುವಂತೆ ಮಾಡ್ತಾರೆ. ಈ ಮಾಸ್ಟರ್ ಪ್ಲಾನ್ನಲ್ಲಿ ಅತ್ಯಂತ ಮುಖ್ಯವಾದ ಭಾಗ ಬಾಡಿ. ಬ್ರಿಟಿಷ್ ಸ್ಪೈಗಳು ಒಬ್ಬ ಯುವಕನ ಮೃತದೇಹವನ್ನು ಬಳಸಲು ನಿರ್ಧರಿಸ್ತಾರೆ. ಅವನ ಹೆಸರು ಗ್ಲೆಂಡರ್ ಮೈಕಲ್. ಅವನು ರ್ಯಾಟ್ ಪಾಯ್ಸನ್ ತಿಂದು ಮರಣ ಹೊಂದಿರ್ತಾನೆ. ಅವನ ಶವಕ್ಕೆ ವಿಲಿಯಂ ಅಂತ ಹೆಸರು ಟ್ಯಾಗ್ ಮಾಡಿ ಅವನ ದೇಹವನ್ನು ಸಮುದ್ರದಲ್ಲಿ ಮುಳುಗುವಂತೆ ತೋರಿಸಲು ಅವರು ಒಂದು ಐಸ್ ಮತ್ತು ಉಪ್ಪಿನ ನೀರಿನಿಂದ ಸಂರಕ್ಷಿಸಿರ್ತಾರೆ ಆ ಬಾಡಿನ. ವಿಲಿಯಂ ಅನ್ನೋ ಹೆಸರು ಯಾಕಪ್ಪ ತಗೋತಾರೆ ಅಂತಂದ್ರೆ, ಆಗಿನ ಟೈಮಲ್ಲಿ ಬಹಳ ಕಾಮನ್ ನೇಮ್ ಆಗಿದ್ದು ಬ್ರಿಟಿಷ್ ಆರ್ಮಿಲಿ ಬಹಳಷ್ಟು ಲೆಫ್ಟಿನೆಂಟ್ ವಿಲಿಯಂಗಳು ಇರ್ತಾರಂತೆ. ಹಾಗಾಗಿ ಡೌಟ್ ಬರದೇ ಇರಲಿ ಅಂತೇಳಿ ಆ ಹೆಸರನ್ನ ಹೇಳಲಾಗುತ್ತೆ. ಈ ದೇಹಕ್ಕೆ ಬ್ರಿಟಿಷ್ ಆರ್ಮಿ ಆಫೀಸರ್ನ ಯೂನಿಫಾರ್ಮ್ ಧರಿಸಲಾಗಿತ್ತು. ಅವನ ಪಾಕೆಟ್ನಲ್ಲಿ ಗುಪ್ತ ದಾಖಲೆಗಳು ಮತ್ತು ಪತ್ರಗಳನ್ನು ಇಡಲಾಯಿತು. ಈ ಪತ್ರಗಳು ಗ್ರೀಸ್ ದಾಳಿಯ ಯೋಜನೆ ಬಗ್ಗೆ ತಪ್ಪು ಮಾಹಿತಿ ಹೊಂದಿರ್ತದೆ. 1943 ಏಪ್ರಿಲ್ 30 ಬ್ರಿಟಿಷ್ ಸಬ್ಮರೀನ್ ಒಂದು ಮೃತದೇಹವನ್ನು ಸ್ಪೇನ್ನ ತೀರದ ಬಳಿ ಬಿಟ್ಟಿತ್ತು. ಕೆಲವೇ ಗಂಟೆಗಳಲ್ಲಿ ಸ್ಥಳೀಯ ಮೀನುಗಾರರು ದೇಹವನ್ನು ಕಂಡುಹಿಡಿದರು. ಜರ್ಮನ್ ಗೂಢಚಾರರು ಈ ದಾಖಲೆಯನ್ನು ಪರಿಶೀಲಿಸಿದ ನಂತರ ಅವರು ಈ ಮಾಹಿತಿಯನ್ನು ತಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಾರೆ. ಜರ್ಮನಿಯವರು ಈ ಮಾಹಿತಿಯನ್ನು ನಂಬ್ತಾರೆ ಮತ್ತು ತಮ್ಮ ಸೈನ್ಯವನ್ನು ಗ್ರೀಸ್ಗೆ ಕಳಿಸ್ತಾರೆ. ಇದರಿಂದಾಗಿ ಅಲೈಡ್ ಫೋರ್ಸ್ಗಳು ಸಿಸಿಲಿಯಲ್ಲಿ ದಾಳಿ ಮಾಡಿದಾಗ ಜರ್ಮನಿಯವರು ಸಿದ್ಧರಾಗಿರಲ್ಲ. ಆಪರೇಷನ್ ವಿಂಡ್ಸ್ ಮೀಟ್ ಯಶಸ್ವಿಯಾಗಿತ್ತು. ಇದರಿಂದಾಗಿ ಅಲೈಡ್ ಪವರ್ಸ್ಗಳು ಸಿಸಿಲಿಯನ್ನು ಸುಲಭವಾಗಿ ಗೆಲ್ಲಲು ಸಾಧ್ಯ ಆಯಿತು. ಈ ಯೋಜನೆ ಎರಡನೇ ಮಹಾಯುದ್ಧದ ಫಲಿತಾಂಶದ ಮೇಲೆ ಗಮನಾರ್ಹ ಪರಿಣಾಮ ಬೀರಿತ್ತು. ಈ ಆಪರೇಷನ್ನ ಹಿಂದಿನ ಒಂದು ತಲೆ ಕಮಾಂಡರ್ ಇಯಾನ್ ಫ್ಲೆಮಿಂಗ್. ಈ ಹೆಸರು ಎಲ್ಲೋ ಕೇಳ್ದಂಗಿದೆ ಅಲ್ವಾ? ಇವರೇ ಮುಂದೆ 1952 ಒಂದು ನಾವೆಲ್ ಬರೆದ್ರು. ನಿಮ್ಮೆಲ್ಲರ ಫೇವ್ರೇಟ್ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ತಾರೆ. ಆ ನಾವೆಲ್ನ ಹೆಸರು ಕ್ಯಾಸಿನೋ ರಾಯಲ್. ಮತ್ತು ಆ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಈಗಾಗಲೇ ನೀವು ಗೆಸ್ ಮಾಡಿರ್ತೀರ. ಈಗಲೂ ಕೂಡ ಆಪರೇಷನ್ ವಿಂಡ್ಸ್ ಮೀಟ್ ಅನ್ನು ಗೂಢಾಚಾರ್ಯ ಇತಿಹಾಸದ ಅತ್ಯಂತ ಚಾಲಾಕಿ ಯೋಜನೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಇದು ಕೇವಲ ಒಂದು ಯುದ್ಧದ ಕತೆ ಮಾತ್ರ ಅಲ್ಲ, ಇದು ಮಾನವನ ಚಾತುರ್ಯ ಮತ್ತು ಸಾಹಸವನ್ನು ಬಿಂಬಿಸುವ ಕತೆ. ಈ ಕತೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.